ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ. ನಾನು ಇವತ್ತು ಟ್ಯೂಸ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಂಗಳವಾರದ ವ್ಲಾಗ್. ಮಾರ್ನಿಂಗಲ್ಲ, ಆಫ್ಟರ್ನೂನು ಅಂತ ಕೂಡ ಹೇಳೋಕ್ಕಾಗಲ್ಲ. ಟೈಮ್ ಬಂದು ಆಲ್ರೆಡಿ 4 o'clock ಹತ್ರ ಆಗ್ತಾ ಬಂತು. నేను ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾ ಬಂತು. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತೇನಪ್ಪ ವಿಶೇಷ ಅಂತಂದರೆ, ಎಲ್ರಿಗೂ ಆ್ಯಸ್ ಯೂಶುವಲ್ ಹೆಣ್ಮಕ್ಳಿಗಂತೂ ಸ್ಪೆಷಲಾಗಿ ಗೊತ್ತೇ ಇರುತ್ತೆ. ಇವತ್ತು ಚೌತಿ ಇದೆ, ಗಣೇಶ ಚತುರ್ಥಿ. ಸೊ ಇವತ್ತು ಪೂಜೆಗೆ ಅಂತೇಳಿ ನಾನು ಕೆಲಸ ಎಲ್ಲ ಮುಗಿಸಿ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತಿನ ಪೂಜೆ ಎಲ್ಲ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಚೌತಿ ಪೂಜೆ ಎಲ್ರಿಗೂ ಗೊತ್ತೇ ಇರುತ್ತೆ, ಬಟ್ ನಾನು ಯಾವ ರೀತಿಯಲ್ಲಿ ಮಾಡ್ತೀನಿ ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನೋಡ್ತಾ ಇದ್ದರೆ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ. ಸೊ ಹಾಗಿದ್ರೆ ಬನ್ನಿ, ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತೆಲ್ಲ ಹೆಂಗಿರುತ್ತೆ, ಇವತ್ತೆಲ್ಲ ಅಂತ ಹೇಳೋಕ್ಕಾಗಲ್ಲ. ಆಲ್ರೆಡಿ ಹೇಳಿದೆ ನಾನು, ಇನ್ನೇನು ಈವ್ನಿಂಗ್ ಆಗ್ತಾ ಬಂತು ಅಂತ. ಯಾಕಪ್ಪ ಇಷ್ಟೊತ್ತಿಗೆ ಪೂಜೆ ಮಾಡ್ತಾ ಇದ್ದಾಳೆ, ಚೌತಿ ಮಾಡ್ತೀನಿ ಅಂತ ಹೇಳ್ತಾಳೆ, ಸಂಜೆ ಪೂಜೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ನಾನು ಯಾವಾಗಲೂ ಕೂಡ ಅಷ್ಟೇ ಚೌತಿದ ಸಂಜೆ ಪೂಜೆನೇ ಮಾಡೋದು. ಕಾರಣ ಕೂಡ ಹೇಳ್ತೀನಿ. ಏನಪ್ಪ ಅಂತಂದರೆ, ಬೆಳಗ್ಗೆನೇ ಎದ್ದು ಬೇಗ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿದ್ರೆ ಮತ್ತು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಅಂತ ಹೇಳಿ ಮನೆಯೆಲ್ಲ ಗಲೀಜು ಮಾಡ್ತಾರೆ. ಅದು ಅಲ್ಲದೆ ನಾವು ಕೂಡ ಬೆಳಗ್ಗೆ ಪೂಜೆ ಮಾಡಿಬಿಟ್ರೆ ಅಲ್ಲಿ ಕೂತು ಇಲ್ಲಿ ಕೂತು ನಮಗೆ ಮತ್ತೆ ಸಂಜೆಗೆ ಪೂಜೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ನೈವೇದ್ಯನ ರೆಡಿ ಮಾಡ್ಕೋಬೇಕು. ಅದೆಲ್ಲ ಸ್ವಲ್ಪ ನನಗೆ ಅಷ್ಟು ಇಷ್ಟ ಆಗಲ್ಲ. ಏನೋ ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ. ಮೈಲಿಗೆ ಅಂತೆಲ್ಲ ಅನಿಸಲ್ಲ. ಹಂಗಾಗಿ ನಾನು ಯಾವಾಗಲೂ ಕೂಡ ಅಷ್ಟೇ, ಮಧ್ಯಾಹ್ನದ ಊಟ ಎಲ್ರಿಗೂ ಊಟ ಗೀಟ ಎಲ್ಲ ಕೊಟ್ಬಿಟ್ಟು ಅವ್ರದ್ದು ಊಟ ಎಲ್ಲ ಆದಮೇಲೆ ಮನೇನ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಳುವಂಥದ್ದು. ನೀವೆಲ್ಲರೂ ಹೆಂಗೆ ಮಾಡ್ತೀರಾ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ? ನಾನು ಯಾವಾಗಲೂ ಕೂಡ ಅಷ್ಟೇ ಸಂಜೆ ಪೂಜೆನೇ ಮಾಡೋದು. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಬರ್ಬೇಕು. ಅದನ್ನು ಬಿಟ್ಬಿಟ್ಟು ಮನೇಲಿ ಪೂಜೆ ಮಾಡಿ ಮತ್ತೆ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಕಾಲ ಕರ್ಕೊಂಡು ಕಣ್ತು ಬಿಡಿಸ್ತೇವೆ ಹಿಂಗೆ ಅಂದ್ಕೊಂಡು ಹಂಗೆಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗೋಕ್ಕೆ ನನಗೆ, ಅದರಲ್ಲೂ ಚೌತಿಲಿ ವಿಶೇಷವಾಗಿ ಚೌತಿಲಿ ನನಗೆ ಹಂಗೆಲ್ಲ ಮಾಡೋದಕ್ಕೆ ಇಷ್ಟ ಆಗಲ್ಲ. ಹಂಗಾಗಿ ನಾನು ಸಂಜೆ ಪೂಜೆನ ಮಾಡ್ತೀನಿ. ನಾನು ದೇವಸ್ಥಾನಕ್ಕೆ ಹೋಗುವಷ್ಟರಲ್ಲಿನೇ ನೋಡ್ತಾ ಇರ್ಬೋದು ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೀನಿ. ಸಗಣಿ ಮತ್ತು ಗರ್ಕೆ ಮತ್ತು ಇದು ಬಂದು ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ, ತುಂಬೆವು ತುಂಬ ಜಾಸ್ತಿ ಸಿಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಕಾಣಿಸ್ತಿದೆಯಾ? ಇದು ಒಂದು ತುಂಬೆವು. ಸದ್ಯ ಅಷ್ಟಾದರೂ ಸಿಗ್ತಲ್ಲ. ಎಲ್ಲ ಬಿಸಿಲು ಬಂದೆಲ್ಲ ಒಣಗೋಗಿತ್ತಲ್ವ ಗಿಡಗಳೆಲ್ಲ. ಇವಾಗ ಚಿಗುರು ಹೊಡೆದು ಹೂವು ಬಿಡ್ತಾ ಇರೋದಲ್ವ, ಹಂಗಾಗಿ ಒಂದು 4-5 ಹೂವು ಸಿಕ್ತು, ಸಾಕು. ಚೌತಿಗೆ ಅಷ್ಟಾದರೂ ಸಿಗ್ತಲ್ಲ. ಅದು ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ಸಿಕ್ತು, ಪರವಾಗಿಲ್ಲ. ಅದಾದಮೇಲೆ ನೋಡಿ, ನಮ್ಮ ಪತಿ ದೇವರಿಗೆ ಎಕ್ಕದು ತೊಗೊಬನ್ನಿ ದೇವಸ್ಥಾನಕ್ಕೆ ತೊಗೊಂಡೋಗೋದಕ್ಕೆ ಮತ್ತು ಮನೇಲಿ ಪೂಜೆಗೆ ಯಾವಾಗಲೂ ತರಿಸಲ್ಲ ನಾನು, ಚೌತಿಲಿ ಮಾತ್ರ ತರಿಸ್ಕೊತೀನಿ. ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ದೇವಸ್ಥಾನಕ್ಕೆ ತೊಗೊಂಡೋಗೋದಕ್ಕೆಲ್ಲ ತೊಗೊಂಡು ಬನ್ನಿ ಅಂತಂದರೆ ಕಾಣಿಸ್ತಿದೆಯಾ? ಅಷ್ಟೊಂದು ಹೂವು ಬಿಟ್ಟೈತೆ. ಇಷ್ಟನ್ನು ಕಿತ್ಕೊಬಂದವ್ರೆ. ಅದು ಮೊಗ್ಗನ್ನು ಕಿತ್ಕೊಬಂದವ್ರೆ, ಅರಳಿರೋದು ಕಿತ್ಕೊಬಂದಿಲ್ಲ. ಕೇಳಿದ್ರೆ ಆಯಿತು ಬಿಡು ಕಿತ್ಕೊಬಂದು ಕೊಡ್ತೀನಿ, ನೀನು ಹೇಳ್ಬೇಕಿತ್ತು ಅಷ್ಟೊಂದು ಬೇಕಿತ್ತು ಅಂತ. ನನಗೇನು ಒಂದು ಕವರ್ ಕಿತ್ಕೊಬಂದು ಕೊಡ್ತಿದ್ದೆ ಅಂದ್ಬಿಟ್ಟು ಹೋದ್ರು. ಇಷ್ಟು ಕೊಟ್ಬಿಟ್ಟು ತಂದು ಕೊಡ್ತಾರೆ ಅಂತ ಅನ್ಕೋತೀನಿ. ತಂದು ಕೊಡ್ತೀನಿ ಅಂತ ಹೇಳೋರಲ್ಲ, ಇಲ್ಲಾಂದಿದ್ರೆ ತಂದು ಕೊಡ್ತಿರಲಿಲ್ಲ. ಅವರೇ ತಂದು ಕೊಡ್ತೀನಿ ಬಿಡು ಅಂತ ಅಂದರು. ಅಂದಮೇಲೆ ತಂದು ಕೊಡ್ತಾರೆ. ಇವಾಗ ನಾನು ರೆಡಿ ಮಾಡುವಷ್ಟರಲ್ಲಿ ತರ್ತಾರೆ ಅಂತ ಅನ್ಕೋತೀನಿ, ನೋಡೋಣ. ಅದಾದಮೇಲೆ ಪೂಜೆಗೂ ಅಷ್ಟೇ ಹೂವು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಕಣಗಲೆ ಹೂವು, ಮರಳೆ ಹೂವು, ದಾಸವಾಳ ಹೂವು ಮತ್ತು ಗುಲಾಬಿ ಹೂವು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಪೂಜೆಗೆ. ಇಲ್ಲಿ ನಮಗೆ ಸೋಮವಾರ ಮನೆ ದೇವರ ವಾರ ಆಗಿರೋದ್ರಿಂದ ನೆನ್ನೆನೂ ಕೂಡ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನು ಎಲ್ಲ ತೊಳೆದು ದೇವ್ರ ಪಾತ್ರೆ ಎಲ್ಲ ತೊಳೆದು ನೆನ್ನೆ ಎಲ್ಲ ಕ್ಲೀನ್ ಮಾಡಿ ಪೂಜೆನ ಮಾಡಿದ್ದೀನಿ. ಇವಾಗ ಸ್ವಲ್ಪ ಹೂನ ಮುಡಿಸ್ಬಿಟ್ಟು, ಹೊಸ ಹೂ ಮುಡಿಸ್ಬೇಕು ಅಂತ ಹೇಳಿ ಸ್ವಲ್ಪ ಹೂನ ಮುಡಿಸ್ಬಿಟ್ಟು ಇನ್ಮಿಕ್ಕಿದ್ದೆಲ್ಲ ದೇವಸ್ಥಾನಕ್ಕೆ ತೊಗೊಂಡೋಗೋದಕ್ಕಾಗುತ್ತೆ. ಹಂಗಾಗಿ ಪೂಜೆಗೆ ಇವಾಗ ರೆಡಿ ಮಾಡ್ಕೋತೀನಿ. ಅದಾದಮೇಲೆ ಇಲ್ಲಿ ಬಂದು ನಾನು ಕಡಲೆಕಾಳನ್ನ ಬೇಯೋದಕ್ಕಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಕಡಲೆಕಾಳನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ಗೊತ್ತೇ ಇರುತ್ತೆ, ಗಣಪತಿಗೆ ವಿಶೇಷವಾದಂಥ ಒಂದು ನೈವೇದ್ಯ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಕಡಲೆಕಾಳು ಉಸ್ಲಿನ ಮಾಡ್ಕೊಳ್ಳೋಣ ದೇವಸ್ಥಾನಕ್ಕೆ ತೊಗೊಂಡೋಗೋದಕ್ಕೆ. ಇಷ್ಟು ಬೇಗ ಬೇಯಕ್ಕಿಟ್ಟಿದ್ದೀನಿ ಅಂತ ಅಂದರೆ ಮನೆಗೂ ನೈವೇದ್ಯಕ್ಕೆ ಇಡಬೇಕಲ್ಲ. ಸ್ವಲ್ಪ ಬಾಳೆಹಣ್ಣಿನ ರಸಾಯನ ಮಾಡ್ಕೊತೀನಿ ಸಿಹಿಯಾಗಿ, ಜೊತೆಗೆ ಕಡಲೆಕಾಳು ಉಸ್ಲಿ ದೇವಸ್ಥಾನಕ್ಕೆ ತೊಗೊಂಡೋಗ್ತೀನಿ. ಅದನ್ನು ಸ್ವಲ್ಪ ಮಾಡಿಬಿಟ್ಟು ಬೇಗ ಮನೆ ನೈವೇದ್ಯಕ್ಕೂ ಇಟ್ಬಿಟ್ಟು ಮಿಕ್ಕಿದ್ದೆಲ್ಲ ದೇವಸ್ಥಾನಕ್ಕೆ ತೊಗೊಂಡೋಗ್ತೀನಿ. ಹಿಂಗೆ ನಡೀತಾ ಇದೆ ಇವತ್ತಿನ ದಿನ ಪೂರ್ತಿ. ಪೂಜೆ ಎಲ್ಲ ಹೆಂಗಿರುತ್ತೆ ಅಂತ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಎಲ್ಲೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ. ವಿಡಿಯೋ ಪೂರ್ತಿ ನೋಡ್ತಾ ಇರಿ. ನಾನು ಮಾಡುವಂಥ ಒಂದು
ಚೌತಿ ಪೂಜೆ ಹೆಂಗಿರುತ್ತೆ ಅಂತ. ಓಕೆನಾ? ದೇವ್ರ ಮನೆಯಲ್ಲ ಇವಾಗ ಸ್ವಲ್ಪ ಹೂವೆಲ್ಲ ಮುಡಿಸ್ಬಿಟ್ಟು ರೆಡಿ ಮಾಡ್ಕೊತೀನಿ. ರೆಡಿ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ, ಆಯಿತಾ? ಹಾಗೆ ಇದು ಬಂದು ಗಣಪತಿ ಮೂರ್ತಿನ ಇಡೋದಕ್ಕೆ ಮಾಡಿರುವಂಥ ಕಿಟ್ಟಲ್ಲಿ ಬಿಟ್ಟಿರುವಂಥ ರಂಗೋಲಿ. ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನೋಡಿ. ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಅರಿಶಿನ ಪುಡಿ ತೊಗೊಂಡು 2 ಸಪ್ಪೆ ನೂಲನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಚ್ಬಿಟ್ಟು ಇದರಲ್ಲಿ ಬಂದು 21 ಗರ್ಕೆ ಕಡ್ಡಿ ಇದೆ. ಇದು ಬಂದು ಮನೆ ದೇವ್ರ ಫೋಟೋ ಏನಿದೆ ಗಣಪತಿ, ಅದಕ್ಕೋಸ್ಕರ ಇದರಲ್ಲಿ ಬಂದು 21 ಇದೆ. ಇದು ಬಂದು ದೇವಸ್ಥಾನಕ್ಕೆ ತೊಗೊಂಡೋಗೋದಕ್ಕೆ, ದೇವಸ್ಥಾನದಲ್ಲಿ ಗಣಪತಿಗೆ ಎರ್ಸೋದಕ್ಕೆ. ಮತ್ತು ಇಲ್ಲಿ 21ನ ಇಟ್ಕೊಂಡಿದ್ದೀನಿ. ಇದು ಬಂದು ನಾನು ಇವಾಗ ಏನು ಸಗಣಿನಲ್ಲಿ ಗಣಪತಿ ಮೂರ್ತಿನ ಮಾಡ್ಕೊತೀನಿ ಅದಕ್ಕೋಸ್ಕರ. ಈ ಅರಿಶಿನ ಏನಿದೆ, ಈ ಅರಿಶಿನಕ್ಕೆ ಸ್ವಲ್ಪ ಮಡಿ ನೀರನ್ನ ಹಾಕ್ಕೊಂಡು ಸ್ವಲ್ಪ ತಗೊಳ್ಳಿ, ಸಾಕು, ಜಾಸ್ತಿ ಬೇಡ. ಸಗಣಿಗೂ ಸ್ವಲ್ಪ ಹಾಕ್ಕೊಂಡು ಸಗಣಿನ ಬಂದು ಅರಿಶಿನ ಪುಡಿನಲ್ಲಿ ಅದ್ದಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಈ ರೀತಿಯಲ್ಲಿ ಮಾಡ್ತೀನಿ, ನೀವೆಲ್ಲ ಹೆಂಗೆ ಮಾಡ್ತೀರಾ ಅಂತ ಗೊತ್ತಿಲ್ಲ. ನೀವೆಲ್ಲರೂ ಕೂಡ ಗಣಪತಿ ಮೂರ್ತಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಹೆಂಗೆ ಮಾಡ್ತೀರಾ, ಹಾಗೆ ಚೌತಿನ ನೀವೆಲ್ಲರೂ ಹೆಂಗೆ ಆಚರಿಸ್ತೀರಾ. ನನಗೆ ಒಂದು ಸ್ವಲ್ಪ ವಿಶೇಷ ಅಂತಲೇ ಹೇಳ್ಬೋದು. ನಾನು ಚೌತಿನ ಸ್ವಲ್ಪ ಭಕ್ತಿಯಿಂದಲೇ ಮಾಡ್ತೀನಿ. ಪ್ರತಿ ತಿಂಗಳು ಮಾಡೋದಕ್ಕೆ ಹೋಗೋದಿಲ್ಲ. ಪ್ರತಿ ತಿಂಗಳು ಚೌತಿ ಮಾಡ್ತೀನಿ. ಮಾಮೂಲಿ ಈ ನಾನ್ ವೆಜ್ ಎಲ್ಲ ತಿನ್ನಲ್ಲ, ಮತ್ತು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ. ನಾನಿವಾಗ ಚೌತಿನ ಇವಾಗ ಹೆಂಗೆ ಮಾಡೋದು ತೋರಿಸ್ತಾ ಇದ್ದೀನಿ, ಹಂಗೇ ಮಾಡ್ತೀನಿ. ಬಟ್ ಉಪವಾಸ ಒಂದಿರಲ್ಲ ಅಷ್ಟೇ, ಗೊತ್ತಲ್ಲ. 30 ವರ್ಷ ದಾಟಿದ್ಮೇಲೆ ಸುಸ್ತು, ಸಂಕಟ, ಅವಾಗವಾಗ ಹುಷಾರು ತಪ್ಪೋದು. ಹಾಸ್ಪಿಟಲ್ಗೆ ಕರ್ಕೊಂಡೋದಾಗ ಡಾಕ್ಟರ್ಗಳು ಹಸ್ಬೆಂಡ್ಗೆ ಒಂದೊಂದು ಹೇಳ್ತಾರೆ. ಅವರು ಉಪವಾಸ ಅದು ಇದು ಅಂತ ಮಾಡಿ ಎಲ್ಲ ನೀವು ಮಾಡ್ತೀಯ ಅಂತ ಬೈತಾರೆ. ಹಂಗಾಗಿ ಪ್ರತಿ ತಿಂಗಳು ಚೌತಿನ ಮಾಡ್ತೀನಿ, ಆದರೆ ಉಪವಾಸ ಇರೋದಿಲ್ಲ. ಮಂಗಳವಾರ ಚೌತಿ ಏನು ಬರುತ್ತೆ ಅದೊಂದಿನ ಮಾತ್ರ ನಾನು ಶ್ರದ್ಧೆಯಿಂದ ಉಪವಾಸ ಇದ್ದು ಮಾಡ್ತೀನಿ. ಉಪವಾಸ ಅಂತ ಅಂದರೆ ಇರ್ಬೋದು, ಪ್ರತಿ ತಿಂಗಳು ಇರೋರು ಇರ್ತಾರೆ. ಹಣ್ಣು ತಿನ್ಬೋದು ಅಂತಾರೆ, ನೀರು ಕುಡಿಬೋದು, ಜ್ಯೂಸ್ ಕುಡಿಬೋದು, ಎಳ್ನೀರು ಕುಡಿಬೋದು. ಅದೆಲ್ಲನೂ ತಿನ್ಕೊಂಡು ಕುಡ್ಕೊಂಡು ಏನು ಉಪವಾಸ ಆಗುತ್ತೆ ಅಲ್ವಾ? ಹಂಗಾಗಿ ನನಗೆ ಉಪವಾಸ ಇರ್ತೀನಿ ಅಂತಂದರೆ ಕಟ್ಟುನಿಟ್ಟಲ್ಲಿ ಇರಬೇಕು. ಒಂದು ಡ್ರಾಪ್ ನೀರು ಕೂಡ ಕುಡಿಯೋಂಗಿಲ್ಲ. ಆ ರೀತಿಯಲ್ಲಿ ಉಪವಾಸ ಮಾಡಿಕೊಂಡು ನಾವು ಪೂಜೆಗಳನ್ನ ಮಾಡ್ತೀನಿ ಅಂದರೆ ಮಾಡಬೇಕು, ಇಲ್ಲ ಅಂತಂದರೆ ಮಾಡೋದಕ್ಕೆ ಹೋಗಬಾರ್ದು. ಇದು ಬಂದು ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ ಅಷ್ಟೇ. ಅದೆಲ್ರಿಗೂ ಆಗಿರಬೇಕು ಅಂತ ಏನಿಲ್ಲ ಅಲ್ವಾ? ಸೊ ನನ್ನದು ಮಾತ್ರ ಹೇಳ್ತಾ ಇದ್ದೀನಿ. ನೀವುಗಳು ಯಾರೂ ಅದನ್ನು ತಲೆಗೆ ತೊಗೋಬೇಡಿ. ನೀವೆಲ್ಲರೂ ಹೆಂಗೆ ಮಾಡ್ತೀರಾ ಹಂಗೇ ಮಾಡಿ, ಏನು ಪರವಾಗಿಲ್ಲ. ನಾನು ಈ ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ನೋಡಿ ಗಣಪತಿ ಮೂರ್ತಿ ಬಂದು ರೆಡಿಯಾಗಿದೆ. ಇವಾಗ ಇದಕ್ಕೆ ಒಂದು ಎಲೆನ ತಂದುಬಿಟ್ಟು ಇಳೆದೆಲೆ ಬೇಕು, ಇಳೆದೆಲೆ ತಗೊಳ್ತೀನಿ. ಆ ಕಡೆ ಈ ಕಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೂಡ ಆಗ್ತಾ ಇದೆ. ಇವಾಗ ಆಲ್ರೆಡಿ ಸಂಜೆ ಅಲ್ವಾ, ಸ್ಕೂಲ್ ವ್ಯಾನ್ಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಯಾರು ಕೂಡ ಏನು ಅಂದ್ಕೋಬೇಡಿ, ಎಲ್ಲರೂ ಇಗ್ನೋರ್ ಮಾಡಿ, ಆಯಿತಾ? ಎಲ್ಲ ಮಕ್ಕಳು ಎಲೆನೇ ಇಲ್ಲ. ಎಲೆ ತಗೊಬನ್ನಿ ಅಂತ ಅಂದರು, ಈ ಥರ ಎಲೆ ತಗೊಬಂದವರು. ಇದೇನೇ ನಮಗೂ ನಾವು ಸಾರಿ ಸಿಕ್ಕಿಸ್ಬಿಡುತ್ತೇನೆ, ಆದರೂ ಏನೂ ಮಾಡೋಕ್ಕಾಗಲ್ಲ. ಹಾಗೆ ಈ ಎಲೆನ ಕೂಡ ನಾನು ತೊಳ್ಕೊತಾ ಇದ್ದೀನಿ. ಇವಾಗ ನಾನು ಅವಾಗಿವಾಗ ಕಾಣಿಸಲ್ಲ, ಆ ಕಡೆ ಈ ಕಡೆ ಹೋಗ್ತಾ ಇರ್ತೀನಿ, ಪರವಾಗಿಲ್ಲ. ಹಾಗೆ ನಾನಿಲ್ಲಿ ಒಂದು ತಟ್ಟೆನ ತೊಗೊಂಡಿದ್ದೀನಿ, ಇದನ್ನು ಕೂಡ ತೊಳ್ಕೊಬಂದಿದ್ದೀನಿ. ಹಾಗೆ ಎಲೆನೂ ಕೂಡ ತೊಳ್ಕೊಬಂದಿದ್ದೀನಿ. ಮೊದಲಿಗೆ ನಾನಿವಾಗ ಇದಕ್ಕೆ ಬಂದು ಗಂಧನ ಹಚ್ಕೋತೀನಿ ತಟ್ಟೆಗೆ. ಈ ರೀತಿಯಾಗಿ ಗಂಧನ ಹಚ್ಕೊಳ್ಳಿ. ಟೈಮ್ ಹಿಡಿಯುತ್ತೆ, ಪರವಾಗಿಲ್ಲ.
ಅನ್ನೋರಿದ್ದರೆ ಮಾತ್ರ ಹಿಂಗೆಲ್ಲ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಎಲ್ಲರೂ ಗಣಪತಿನ ಮಾಡಿಬಿಟ್ಟು ಹಂಗೆ ಪೂಜೆ ಮಾಡ್ತಾರೆ ಅನ್ಕೋತೀನಿ. ನಾನು ಈ ರೀತಿಯಲ್ಲಿ ಮಾಡ್ತೀನಿ. ನಾನು ಮಾಡೋ ರೀತಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಈ ರೀತಿಯಲ್ಲಿ ನಾನು ಗಂಧನ ಹಚ್ಕೊಂಡಿದ್ದೀನಿ. ಇದಕ್ಕೆ ಬಂದು ಸ್ವಲ್ಪ ಅರಿಶಿನ ಇಟ್ಕೋತೀನಿ ಎಲ್ಲಾದ್ರ ಮೇಲೆ, ಹಾಗೆ ಸ್ವಲ್ಪ ಕುಂಕುಮನ ಕೂಡ. ಎಲ್ಲ ಗಂಧದ ಮೇಲೇ ಇಡಿ, ಅದನ್ನೆಲ್ಲ ಸಪ್ರೇಟಾಗಿ ಏನು ಇಟ್ಕೊಳ್ಳೋದು ಬೇಡ. ನೋಡಿ, ಇವಾಗ ಗಣಪತಿ ಮೂರ್ತಿ ಇಡೋದಕ್ಕೆ ಕೂಡ ತಟ್ಟೆನ ರೆಡಿ ಮಾಡಿದ್ದೀನಿ. ಇದನ್ನು ಇಟ್ಬಿಟ್ಟು ಬಂದ್ಬಿಡ್ತೀನಿ. ಬೋರ್ ಆಗ್ತಾ ಇದೆ ಅನ್ನೋರು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ಹೋಗ್ಬೋದು. ಯಾರು ಏನು ಅಂದ್ಕೋಬೇಡಿ, ಏನು ಗೊತ್ತಿಲ್ಲದೆ ಇರೋರಿಗೆ ಹೇಳ್ಕೊಡ್ತಾ ಇದ್ದಾಳೆ ಅಂತ ಅನ್ನೋದಿದ್ರೆ ಧಾರಾಳವಾಗಿ ಸ್ಕಿಪ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ವಿಡಿಯೋಗೆ ಹೋಗ್ಬೋದು, ಆಯಿತಾ? ಅದಾದಮೇಲೆ ಈ ಎಲೆನ ಬಂದು ನಾನು ಈ ರೀತಿಯಾಗಿ ಇಟ್ಕೊತಾ ಇದ್ದೀನಿ. ನನಗೆ ಹಿಂಗೆ ಮುಂದೆಗಡೆ ಬರೋ ರೀತಿಯಲ್ಲಿ ಗೊತ್ತಿರುತ್ತೆ ಆಲ್ಮೋಸ್ಟು. ಅದಕ್ಕೆ ಬಂದು ನಾನು ಏನು ಗಣಪತಿ ಮೂರ್ತಿನ ರೆಡಿ ಮಾಡಿದ್ದೀನಿ ಅದನ್ನು ಇಟ್ಬಿಟ್ಟು ಇವಾಗ ಇದನ್ನು ನಾನು 21 ಎಣಿಸಿ ನೀಟಾಗಿ ತೊಳ್ಕೊಂಡು ಸ್ವಲ್ಪ ಬಂದಿದ್ದೀನಿ. ಅದನ್ನು ನೀಟಾಗಿ ಗಣಪತಿ ಮೂರ್ತಿಗೆ ಈ ರೀತಿ ಹಾಕಿ ಇವಾಗ ನೋಡಿ ರೆಡಿ ಆಯಿತು. ಇವಾಗ ನಾನು ಅಕ್ಕಿ ಹಿಟ್ಟಲ್ಲಿ ಅಲ್ಲಿ ರಂಗೋಲಿನ ಬಿಟ್ಟು ಬಂದಿದ್ದೀನಿ. ಅದನ್ನು ಕೂಡ ಅಷ್ಟೇ, ನನಗೆ ರಂಗೋಲಿನಲ್ಲಿ ಬಿಡ್ತಾರೇನೋ ಗೊತ್ತಿಲ್ಲ. ನನಗೆ ಈ ಥರ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಅಷ್ಟೇ, ಇದನ್ನು ಮಾಡಬೇಕಾದ್ರೆ ಅಷ್ಟೇ ನಾನು ಅಲ್ಲಿ ಅವನ್ನ ಏನು ಸ್ಥಾಪನೆ ಮಾಡ್ತೀವಿ ಅಲ್ಲಿಗೆ ನಾನು ಅಕ್ಕಿ ಹಿಟ್ಟಲ್ಲೇ ಯಾವಾಗಲೂ ರಂಗೋಲಿ ಬಿಟ್ಕೊಳ್ಳೋದು. ಸೊ ಅಲ್ಲಿಗೆ ಇದನ್ನು ಇಟ್ಬಿಟ್ಟು ಹಾಗೆ ಇದನ್ನು ಕೂಡ ಗಣಪತಿ ಮೂರ್ತಿಗೆ ಹಾಕ್ಬಿಟ್ಟು ಬಂದು ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ. ಇನ್ನೆಲ್ಲ ಅರಿಶಿನ ಕುಂಕುಮ ಎಲ್ಲ ಅಲ್ಲಿನೇ ದೀಪ ಹಚ್ಬಿಟ್ಟು ದೇವ್ರ ಮನೆಯಲ್ಲಿ ದೀಪನ ಹಚ್ಬಿಟ್ಟು ರೆಡಿ ಮಾಡ್ಕೋಬೇಕು. ಹಂಗಾಗಿ ದೇವ್ರ ಮನೆಗೆ ತೊಗೊಂಡೋಗಿ ಇವಾಗ ಇದನ್ನು ಇಟ್ಟು ಬರ್ತೀನಿ, ಆಯಿತಾ? ನೋಡಿ ಫ್ರೆಂಡ್ಸ್, ಎಕ್ಟು ತಗೊಬಂದಿಲ್ಲ, ಹಿಂಗೆ ತಗೊಬಂದವ್ರೆ ಅಂತ ಹೇಳ್ದೆ ತಗೊಬತ್ತೀನಿ ಬಿಡು ಅಂದವ್ರೆ ಅಂತ ಅನ್ನಲ್ಲ. ನೋಡಿ ಇವಾಗ ಕವರ್ ತುಂಬ ತಗೊಬಂದವ್ರೆ. ಏನಾದರೂ ಮಾಡ್ಕೊಳ್ಳೋಣಂತೆ ಕೇಳಿದೆ, ನೀನು ನಾನು ತಂದು ಕೊಟ್ಟಿದ್ದೀನಿ, ನೀನು ಏನಾದರೂ ಮಾಡ್ಕೊ ಅಂತ ಅಂದ್ಬಿಟ್ಟು ನೋಡಿ ಒಂದು ಕವರ್ ತುಂಬ ತಂದು ಕೊಟ್ಟವ್ರೆ. ಇವನ್ನ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡ್ತೀನಿ ಅಷ್ಟು. ಇಲ್ಲೊಂದು ಸ್ವಲ್ಪ ಮುಡಿಸ್ಬಿಟ್ಟು ದೇವ್ರ ಫೋಟೋಗಳಿಗೆಲ್ಲ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡೋದಷ್ಟೇ. ನೋಡ್ತೀನಿ, ಟೈಮ್ ಆದರೆ ಹಾರನೇ ಮಾಡ್ಕೋಬೋದು. ಮುಗ್ಗೆ ಐತೆ ಎಲ್ಲ, ನೋಡೋಣ ಹೆಂಗಾಗುತ್ತೆ. ಟೈಮ್ ಆದರೆ ಮಾಡ್ಕೋತೀನಿ. ಹಾಗೆ ನೋಡಿ ಸ್ವಲ್ಪ ಮಂತ್ರಾಕ್ಷತೆನ ಕೂಡ ಮಾಡ್ಕೊಂಡಿದ್ದೀನಿ ಪೂಜೆಗೆ. ಈಗ ಫೈನಲಿ ಎಲ್ಲ ರೆಡಿ ಆಯಿತು ನೋಡಿ. ನೈವೇದ್ಯಕ್ಕೂ ಕೂಡ ಎಲ್ಲ ರೆಡಿಯಾಗಿದೆ. ಉಸ್ಲಿ ಮತ್ತು ಅವಲಕ್ಕಿ ನೈವೇದ್ಯಕ್ಕೆ ರೆಡಿಯಾಗಿದೆ. ನೋಡಿ ಎಕ್ಕದೂ ಕೂಡ ನಮ್ಮ ಮನೆಯವರು ಎಲ್ಲ ನೀಟಾಗಿ ಬಿಡಿಸಿ ಇಟ್ಬಿಟ್ಟು ಹೋಗೋರೆ ಪೋಣಿಸ್ಕೊ ಅಂತ ಹೇಳಿ. ಅವ್ರಿಗಿಷ್ಟ ಆಗಲ್ಲ ಇವೆಲ್ಲ. ಅಂದರೆ ಪೂಜೆ ಮಾಡೋದು ಇಷ್ಟ, ಡೈಲಿ ಪೂಜೆ ಮಾಡು, ಏನು ತೊಂದರೆ ಇಲ್ಲ, ಉಪವಾಸ ಎಲ್ಲ ಇರೋಕ್ಕೆ ಹೋಗ್ಬೇಡ ಅಂತ ಬೈತಾರೆ, ಗಿಂಜಾಡ್ಕೊಂಡು ಹೋದ್ರು. ಏನಾದರೂ ಸ್ವಲ್ಪ ನೀರು ಗೀರಾದರೂ ಕುಡ್ಕೊಂಡಿರೋಕ್ಕಾಗಲ್ವಾ, ನೀರೂ ಕುಡಿಯಲ್ಲ ಅಂತ ಉಪವಾಸ ಮಾಡ್ತೀಯಲ್ಲ ಏನಾದರೂ ಆದರೆ ಏನು ಮಾಡಬೇಕು ಅಂತ ಹಂಗೆ ಅನ್ಕೊಂಡು ಗಿಂಜಾಡ್ಕೊ ಹೋದ್ರೆ ಹೋಗಲಿ ಪರವಾಗಿಲ್ಲ. ಪೂಜೆ ಮಾಡೋದು ಇಷ್ಟ, ಡೈಲಿ ದೀಪ ಹಚ್ಚು, ಏನು ತೊಂದರೆ ಇಲ್ಲ. ಊಟ ತಿನ್ನು, ತಿಂಡಿ ತಿನ್ನು, ಕೆಲಸ ಮಾಡು, ಪೂಜೆ ಮಾಡು, ಬೇಡ ಅಂದವ್ರು ಯಾರು ಅಂತ. ಸೊ ಇವಾಗ ನಾನು ಪೂಜೆ ಮುಗಿಸ್ಬಿಟ್ಟು ಇದನ್ನು ಕೂಡ ಪೋಣಿಸ್ಕೋಬೇಕು. ಟೈಮ್ ಬಂದು ಆಲ್ರೆಡಿ 8:15 ಆಗೇ ಹೋಯ್ತು. ನೋಡ್ತಾನೆ ದೇವ್ರ ಮನೆಯೂ ಕೂಡ ಇನ್ನೆಷ್ಟು ಟೈಮು? 5:15 ಅಂದಿದ್ದು ನಾನು, 8:15 ಅಂದಂತೆ. ನೀನು ಯಾವ ಕಡೆ ಕೇಳಿಸ್ಕೊಂಡ್ಯೋ. ದೇವ್ರ ಮನೆಯೂ ಕೂಡ ರೆಡಿಯಾಗಿದೆ. ಇನ್ನು ಇವಾಗ ಸದ್ಯಕ್ಕೆ ಪೂಜೆ ಮಾಡಬೇಕು ಅಷ್ಟೇ. ಪೂಜೆ ಎಲ್ಲ ಆದಮೇಲೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಆಯಿತಾ? ನನ್ನ ಮಗನ ನೋಡಿ, ಅವನದೇ ಬಂದ, ಮೈ ತೊಳ್ಕೊಂಡ. ಸ್ನಾನ ಮಾತ್ರ 2 ಸಾರಿ 3 ಸಾರಿ ಮಾಡಬೇಕು. ಹೋಗ್ಬೇಕಾದ್ರೆ ಬಂದು ಸ್ನಾನ ಮಾಡೋಕ್ಕೆ ಬೇಜಾರು ಮಾಡಲ್ಲ. ಬಂದು ಸ್ನಾನ ಮಾಡ್ಕೊಂಡು ಆರಾಮಾಗಿ ಫೋನ್ ನೋಡ್ಕೊಂಡು ಕೂತವನೆ. ಇವಾಗ 6 ಗಂಟೆ ತನಕ. ಅದಾದಮೇಲೆ ಓದೋಕೆ ಕೂತ್ಕೋಬೇಕಲ್ಲ. 6 ಗಂಟೆಯಿಂದ 6 ಗಂಟೆ ತನಕ ಅವನದೇ ರಾಜಿವಾರ. ಸರಿ, ಇವಾಗ ಟೈಮ್ ಆಗಿದೆ, ನಾನು ಪೂಜೆನ ಮುಗಿಸ್ಬಿಡ್ತೀನಿ. ದೇವಸ್ಥಾನಕ್ಕೆ ಟೈಮ್ ಆಗಿಬಿಡುತ್ತೇನು. ಹಾಗೆ ನಾನು ಇವಾಗ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಕೂತ್ಕೊಂಡೆ.
ನೋಡ್ತಾ ಇರ್ಬೋದು ನಾನು ಏನು ಗಣಪತಿ ಮೂರ್ತಿನ ಮಾಡಿದ್ದೀನಿ. ಅದಕ್ಕೆ ದೀಪ ಹಚ್ಚಿಟ್ಬಿಟ್ಟು ಫಸ್ಟು ಅದಾದಮೇಲೆ ಗಂಧದ ಕಡ್ಡಿನ ಹಚ್ಚಿಟ್ಬಿಟ್ಟು ಅದಾದಮೇಲೆ ಅರಿಶಿನ ಕುಂಕುಮ ಹೂವು ಇದೆಲ್ಲನೂ ಹಾಕಿ ಅಲಂಕರಿಸ್ತಾ ಇದ್ದೀನಿ. ಗಣಪತಿ ಮೂರ್ತಿಗೆ ನೀಟಾಗಿ ಅರಿಶಿನ ಕುಂಕುಮ ಹೂವು ಎಲ್ಲ ಮುಡಿಸಿದ್ಮೇಲೆ ಹಣ್ಣು ಕಾಯಿ ಎಲ್ಲ ಮುರಿದು ಪೂಜೆನ ಮಾಡ್ತಾಯಿದ್ದೀನಿ. ಹಾಗೆಯೇ ವೀಡಿಯೋನ ನಾನು ಬಂದು ನನ್ನ ಮಗನಿಗೆ ಮಾಡೋದಕ್ಕೇನು ಹೇಳಿರಲಿಲ್ಲ. ನನ್ನ ಪಾಡಿಗೆ ನಾನು ಪೂಜೆನ ಮಾಡ್ಕೊತಾಯಿದ್ದೆ. ನನ್ನ ಮಗ ಗೊತ್ತಲ್ಲ, ಅವ್ನು ಕೂತ್ಕೊಂಡು ಏನು ಮಾಡಬೇಕು, ಅವ್ನ ಪಾಡಿಗೆ ಅವನು ವೀಡಿಯೋನ ಮಾಡ್ಕೊತಾ ಇದ್ದ. ನನ್ನ ಪಾಡಿಗೆ ನಾನು ಭಕ್ತಿಯಿಂದನೇ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಬೇಕಾದ್ರೂ ವೀಡಿಯೋ ಮಾಡಿಸ್ಕೊತಾ ಇದ್ದಾಳೆ ನೋಡು ಅಂತ ಅಂದ್ಕೋಬೇಡಿ. ನನ್ನ ಮಗನಿಗೆ ಗೊತ್ತಿರೋದ್ರಿಂದ ನಮ್ಮಮ್ಮ ವೀಡಿಯೋ ಮಾಡ್ಕೊಂಡ್ರೆ ಅಪ್ಲೋಡ್ ಮಾಡ್ಕೊತಾಳೆ ಅಂತ ಹೇಳಿ ಅವನು ಅವಾಗ ಹಿಂಗೆಲ್ಲ ಮಾಡ್ತಾಯಿರ್ತಾನೆ. ನಾನು ಏನಾದರೂ ಮಾಡ್ತಾಯಿದ್ರೆ ಅದನ್ನು ವೀಡಿಯೋ ಮಾಡ್ಕೊಳ್ಳೋದು, ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ಇಟ್ಕೊಳ್ಳೋದು ಇದನ್ನೆಲ್ಲ ಮಾಡ್ತಾನೆ. ಹಾಗಾಗಿ ನನಗೂ ಕೂಡ ಹಾಕೋದಕ್ಕೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಯಾಕೆ ಅಂದರೆ ನಾನು ಪೂಜೆ ಮಾಡಿರೋದನ್ನೆಲ್ಲ ನೀಟಾಗಿಯೇ ಮಾಡಿದ್ದಾನೆ. ನಾನು ತುಂಬ ಫಾಸ್ಟ್ ಮೂವ್ನ ಮಾಡಿದ್ದೀನಿ. ನಾನೇನು ಪೂರ್ತಿ ಗಣಪತಿ ಮೂರ್ತಿಗೆ ಅರ್ಚನೆಗೆ ಅಂತೆಲ್ಲ ಏನೇನು ಮಾಡಿಕೊಂಡೆ ಅದನ್ನೆಲ್ಲ ಕೂಡ ವೀಡಿಯೋನ ಮಾಡಿದ್ದಾನೆ. ನಿಮ್ಗೆ ಅಷ್ಟೊತ್ತೆಲ್ಲ ನೋಡೋಕ್ಕಾಗಲ್ಲ ಅಂತ ಹೇಳಿ ನಾನು ಫುಲ್ಲು ಫಾಸ್ಟ್ ಮೂವ್ನ ಮಾಡಿಬಿಟ್ಟು ಇಷ್ಟನ್ನು ಮಾತ್ರ ಹಾಕ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ನಿಮ್ಮ ಮನೆಗಳಲ್ಲಿ ನೀವೆಲ್ಲರೂ ಕೂಡ ಚೌತಿ ಪೂಜೆನ ಹೆಂಗೆ ಮಾಡ್ತೀರಾ, ಯಾವ ರೀತಿ ವಿಧಾನಗಳಲ್ಲಿ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಇವತ್ತಿನ ದಿನ ಅಂತೂ ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ನಾನು ಪೂಜೆ ಮಾಡಿದ್ದೆಲ್ಲ ಸಂತೃಪ್ತಿಯಾಗಿ ಪೂಜೆನ ಮಾಡಿದೆ, ಸಮಾಧಾನದಲ್ಲಿ ಪೂಜೆನ ಮಾಡಿದೆ. ಯಾವುದೇ ರೀತಿಯಾದಂಥ ಇರಿಸು ಮುರುಸು ಇರಲಿಲ್ಲ. ತುಂಬ ಮಳೆ ಬರ್ತಾಯಿತ್ತು. ಪೂಜೆ ಮಾಡೋ ಟೈಮಿಗಂತೂ ಮಳೆನೂ ಕೂಡ ಕಡಿಮೆ ಇತ್ತು. ಬಾಗಿಲಿಗೆಲ್ಲ ರಂಗೋಲಿ ಬಿಡೋಕ್ಕಾಗಲ್ವಲ್ಲಪ್ಪ, ಏನಪ್ಪ ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ನಾನು ಬಾಗಿಲು ಎಲ್ಲ ತೊಳೆದು ರಂಗೋಲಿ ಬಿಟ್ಟು ಬಂದಮೇಲೆ ಮಳೆನೂ ಕೂಡ ಸ್ಟಾಪ್ ಆಯಿತು. ಮಳೆನೂ ಬರಲಿಲ್ಲ. ಹಂಗಾಗಿ ನೆಮ್ಮದಿ ಅನ್ನಿಸ್ತು ನನಗೆ ಪೂಜೆ ಮಾಡೋದಕ್ಕೆ. ಅದಾದಮೇಲೆ ಹಣ್ಣು ಕಾಯಿ ಬಾಳೆಹಣ್ಣೆಲ್ಲ ಮುರಿದಿಟ್ಬಿಟ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಗಣಪತಿ ಅಷ್ಟೋತ್ತರನ ಬರೆದು ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೊರಡೋಣ ಅಂತ ಅಂದ್ಕೊಂಡು ಬೇಗನೆ ಬರೀತಾ ಇದ್ದೆ. ನನ್ನ ಮಗ ಅದನ್ನು ಬಿಟ್ಟಿಲ್ಲ ನೋಡಿ, ಹೆಂಗೆ ವೀಡಿಯೋ ಮಾಡ್ಕೊಂಡಿದ್ದಾನೆ. ಪೂಜೆ ಅಂತೂ ಖಂಡಿತ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಪೂಜೆ ಎಲ್ಲ ಮುಗಿದ್ಮೇಲೆ ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ತು. ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ದೇವ್ರ ಮನೆ ಹೆಂಗೆ ರೆಡಿ ಮಾಡಿದ್ದೀನಿ ಅನ್ನೋದು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಫೈನಲಿ ಪೂಜೆ ಎಲ್ಲ ಮುಗೀತು. ಆವಾಗಲೇ ಹೇಳಿದ್ನಲ್ಲ ಟೈಮ್ ಆಗುತ್ತೆ ನನಗೆ ಪೂಜೆ ಮಾಡೋದಕ್ಕೆ ಅಂತ. 5 ಗಂಟೆಗೆ ನಾನು ಪೂಜೆಗೆ ಅಂತ ಹೇಳಿ ಹೋಗಿದ್ದು. ಪೂಜೆ ಎಲ್ಲ ಮುಗಿಸಿ ಅಷ್ಟೊತ್ತರ ಎಲ್ಲ ಬರೆದು ಮುಗಿಸುವಷ್ಟರಲ್ಲಿ ಟೈಮ್ ಬಂದು 6:30 ಆಗೇ ಹೋಯಿತು. ಸೊ ಇವಾಗ ದೇವಸ್ಥಾನಕ್ಕೂ ಕೂಡ ಟೈಮ್ ಆಗಿದೆ. ದೇವಸ್ಥಾನಕ್ಕೆ ಹೊರಡೋಣ. ಆದರೆ ದೇವಸ್ಥಾನದಲ್ಲಿ ಕಂಟಿನ್ಯೂ ಮಾಡ್ತೀನಿ, ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ. ರಶ್ ಇರ್ತಾರೆ, ತುಂಬ ರಶ್ ಇರ್ತಾರೆ. ನಾನು ಹೋಗೋಷ್ಟರಲ್ಲಿ ಅಷ್ಟು ರಶ್ ಇಲ್ಲ ಅಂತಂದರೆ ಮಾಡ್ಕೋತೀನಿ, ಇಲ್ಲ ಅಂತಂದರೆ ನೋಡೋಣ ಹೆಂಗಾಗುತ್ತೆ, ಆದಷ್ಟು ಟ್ರೈ ಮಾಡ್ತೀನಿ ಆಯಿತಾ. ಅಕ್ಕಿ ನೆನೆಸಿದ್ದೆ. ಇನ್ನು ದೇವಸ್ಥಾನಕ್ಕೆ ಹೋದರೆ ಬರೋದು ಎಷ್ಟೊತ್ತಾಗುತ್ತೋ, ಕತೆ ಓದಿ ಮಂಗಳಾರತಿ ಮಾಡಿ ಎಲ್ಲ ಕೊಡೋಷ್ಟೊತ್ತು ತುಂಬ ಲೇಟ್ ಆಗುತ್ತೆ. ಬೆಳಿಗ್ಗೆಗೆ ಇನ್ನು ಇವಾಗ ಮುದ್ದೆ ಸ್ವಲ್ಪ ಗಾಳಿ ಚಳಿ ಇರೋದ್ರಿಂದ ಇಟ್ಟು ಅಳ್ಳಲ್ಲ. ಇನ್ನು ಬೆಳಿಗ್ಗೆಗೆ ಒಂದು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಹಿಟ್ಟೆಲ್ಲ ನೀಟಾಗಿ ಅರಳಿರಲ್ಲ ಅಂತೇಳಿ ಒಂದು 10 ನಿಮಿಷ ಹಿಟ್ಟನ್ನ ರುಬ್ಬಿಟ್ಬಿಟ್ಟು ಹೋಗೋಣ ಅಂತ ಹೇಳಿ ಹಿಟ್ಟನ್ನ ರುಬ್ಕೋತಾ ಇದ್ದೀನಿ. ಹಿಟ್ಟು ರುಬ್ಬಿದ್ದು ಎಲ್ಲ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗೋದಷ್ಟೇ. ಪ್ರಸಾದನ ಕೂಡ ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಪೂಜೆ ಸಾಮಾನೆಲ್ಲ ರೆಡಿ ಮಾಡಿದ್ದೀನಿ. ಹಣ್ಣು ಕಾಯಿ ಗಂಧದ ಕಡ್ಡಿ ಎಲ್ಲ ಹಾಗೆ ನೋಡ್ತಾ ಇರ್ಬೋದು. ಗೆಜ್ಜೆ ವಸ್ತ್ರನೂ ಕೂಡ ರೆಡಿಯಾಗಿದೆ. ಬರೀ ಇವ್ದ್ರಲ್ಲೇನೆ ಮಾಡಬೇಕು. ಬಟ್ ನನ್ನ ಮಗ ಅರಳಿರೋದೆಲ್ಲ ಹಾಕ್ಬಿಟ್ಟವನೆ. ನಾನು ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯ್ತದೆ ಅಂತ ಅಮ್ಮ ನಾನೇ ಮಾಡಿರ್ತೀನಿ ಅಮ್ಮ ಅಂತ ಅಂದ. ಹೋಗ್ಲಿ ಅಂತ ಸೂಜಿ ಪೋಣಿಸ್ಕೊಟ್ಬಿಟ್ಟು ಹೋದ್ರೆ ನೋಡಿ, ಈ ಗಿರಳಿರೋದು ಎಲ್ಲ ಹಾಕ್ಬಿಟ್ಟು ಪೋಣಿಸೋನೆ. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಒಳ್ಳೇದಾದರೆ ಸಾಕು ಅಂದ್ಬಿಟ್ಟು ಇಟ್ಕೋತಾ ಇದ್ದೀನಿ. ಕಣಗ್ಲೆ ಹೂವು, ಮರಳೆ ಹೂವು, ಗುಲಾಬಿ ಹೂವು, ಅದ್ರ ಜೊತೆಗೆ ಸ್ವಲ್ಪ ಇದು ಏಕದ ಹೂವು ಮತ್ತು ಆವಾಗಲೇ ಕಟ್ಟಿಟ್ಕೊಂಡಿದ್ದಂಥ ಗರ್ಕೆ ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ನೋಡೋದು ಅಷ್ಟೇ. ಪಾಪ ಇದಕ್ಕೊಂದು ಇದು ತಗೋಬಾ, ಖರ್ಚೀಫು ಹೋಗಿ ತಗೋಬಾ ಮುಚ್ಕೊಬರಕ್ಕೆ. ಇನ್ನೂ ಸ್ವಲ್ಪ ಐತೆ ಹೂವು, ಇರಲಿ ಅದು ಹಂಗೇನೆ ತಗೊಂಡೋಗಿ ಕೊಟ್ಬಿಡ್ತೀನಿ. ನೋಡಿ ನಾನು ಕೂಡ ರೆಡಿಯಾಗಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗೋದಷ್ಟೇ. ಟೈಮ್ ಬಂದು 7:15 ಟೈಮ್ ಆಗಿಬಿಟ್ಟಿದೆ. ಪೂಜೆ ಅಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಅನ್ಕೋತೀನಿ. ಹೊರಡ್ತೀನಿ ಆಯಿತಾ. ಕಂಟಿನ್ಯೂ ಮಾಡ್ತೀನಿ ದೇವಸ್ಥಾನದಲ್ಲಿ. ನಾನು ನನ್ನ ಮಗನೂ ಹೊರಡ್ತಾ ಇದ್ದೀವಿ. ಸ್ವಲ್ಪ ದೂರ ಐತೆ ದೇವಸ್ಥಾನ, ನಡ್ಕೊಂಡು ಹೋಗೋಕ್ಕಾಗಲ್ಲ. ಹಂಗಾಗಿ ಹ್ಯಾಪಿ ಜೊತೆ ಹೋಗ್ತಾಯಿದ್ದೀವಿ. ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿ. ಪೂಜೆ ಎಲ್ಲ ಲೇಟ್ ಆಗುತ್ತೆ, ಅವರೇನು ಇರಲ್ಲ, ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಏನೋ ಇನ್ನೊಂದು ಕೀ ನಿಮ್ಮ ಹತ್ರ ಆಯ್ತಾ ಹೊರಡೋಣ.
ಹಾಗೆ ನಾನು ದೇವಸ್ಥಾನಕ್ಕೆ ಬರುವಷ್ಟರಲ್ಲಿ ಆಲ್ರೆಡಿ ಪೂಜೆ ಎಲ್ಲ ಮುಗ್ದೋಗಿತ್ತು. ಕತೆ ಓದೋದಿರ್ಬೋದು, ಅರ್ಚನೆ ಮಾಡಿಸೋದಿರ್ಬೋದು ಎಲ್ಲ ಕೂಡ ಮುಗ್ದೋಗಿತ್ತು. ಯಾಕಪ್ಪ ಅಂತ ಅಂದರೆ ನಾನು ಬೇಗನೆ ಹೊರಡೋಣ ಅಂತಲೇ ಹೇಳಿ ಆಚೆಗೆ ಬಂದೆ. ನಾನು ಬೀಗ ಹಾಕ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಗೆಸ್ಟ್ ಬಂದರು. ಇನ್ನು ಪೂಜೆ ಮುಗಿಸಿ ಹೊರಡಬೇಕಾದ್ರೆ ಗೆಸ್ಟ್ ಬಂದರೆ ಹಂಗೇ ಕಳಿಸ್ಬಾರ್ದು ಅಂತ ಹೇಳ್ತಾರೆ. ಹಂಗಾಗಿ ಮತ್ತೆ ವಾಪಸ್ ಒಳಗಡೆ ಹೋಗಿ ಅವ್ರಿಗೆ ಕುಡಿಯೋದಕ್ಕೆ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ಸ್ವಲ್ಪ ಹಾಲು ಕಾಯಿಸ್ಕೊಟ್ಬಿಟ್ಟು ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅವ್ರನ್ನ ಕಳಿಸ್ಬಿಟ್ಟು ಮತ್ತೆ ವಾಪಸ್ ನಾನು ದೇವಸ್ಥಾನಕ್ಕೆ ಬಂದಿದ್ದು. ಹಂಗಾಗಿ ಸ್ವಲ್ಪ ತುಂಬಾ ತಡ ಆಗೋಯಿತು. 7:30 7:45 ಈ ಥರ ಆಗೋಯಿತು ನಾನು ದೇವಸ್ಥಾನಕ್ಕೆ ಬರೋದು. ಹಂಗಾಗಿ ನಾನು ದೇವಸ್ಥಾನಕ್ಕೆ ಬರುವಷ್ಟರಲ್ಲಿ ಪೂಜೆ ಅರ್ಚನೆ ಕತೆ ತುಂಬ ಚೆನ್ನಾಗಿ ಓದ್ತಾರೆ. ಆ ಕಥೆನ ಕೇಳಬೇಕಿತ್ತು ಕೂತ್ಕೊಂಡು, ಆದರೆ ಏನು ಮಾಡೋಕ್ಕಾಗಲ್ಲ. ಆಲ್ಮೋಸ್ಟು ಜನನೂ ಕೂಡ ಎಲ್ಲರೂ ಪೂಜೆ ಎಲ್ಲ ಮುಗಿಸ್ಕೊಂಡು ಅರ್ಚನೆಗೆ ಬೇಗ ಬಂದಿರ್ತಾರಲ್ಲ ಕತೆ ಹೋಗಿ ಕೇಳೋದಕ್ಕೆ ಅಂತೇಳಿ, ಹಾಗಾಗಿ ಬೇಗ ಪೂಜೆನ ಮುಗಿಸ್ಕೊಂಡು ಎಲ್ಲರೂ ಕೂಡ ಹೊರಟೇ ಹೋಗಿದ್ರು. ನೋಡಿದ್ರಲ್ಲ ಆಲ್ರೆಡಿ ಎಲ್ಲರೂ ಎಷ್ಟು ಜನ ಕಡಿಮೆ ಆಗಿಬಿಟ್ಟಿದ್ದಾರೆ ಅಂತ. ಪ್ರಸಾದನೂ ಕೂಡ ಕೊಡ್ತಾಯಿದ್ದಾರೆ, ನೋಡ್ಕೊಬಂದ್ರಲ್ಲ. ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಮಗೂ ಕೂಡ ಅರ್ಚನೆನ ಮಾಡಿಕೊಡ್ತೀನಿ, ಈಗ ಬಂದಿರೋರೆಲ್ಲ ಬನ್ನಿ ಅಂತ ಹೇಳಿದರು. ಹಂಗಾಗಿ ನಾವು ಪೂಜೆ ಸಾಮಾನೆಲ್ಲ ಕೊಟ್ಬಿಟ್ಟು ಅರ್ಚನೆನ ಮಾಡಿಸ್ಕೊಂಡು ಪೂಜೆನ ಮಾಡಿಸ್ಕೊತಾ ಇದ್ದೀನಿ. ಉದ್ದಕ್ಕೆ ಸೈಡ್ ನಿಂತ್ಕೊಂಡು ಜಾಕೆ ಬರ್ತೇನೆ. ನಾನು ಬರುವಷ್ಟರಲ್ಲಿ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗ್ದೇ ಹೋಗಿತ್ತು. ದೇವಸ್ಥಾನದಲ್ಲೇ ಮಾಡ್ತಾಯಿದ್ದೀನಿ. ಏನಾಯ್ತಪ್ಪ ಅಂತಂದರೆ ನಾನು ಬೀಗ ಹಾಕ್ಕೊಂಡು ಹೊರಗಡೆ ಬಂದೆ. ಸಡನ್ಲಿ ಗೆಸ್ಟ್ ಬಂದುಬಿಟ್ರು. ಸೊ ಮತ್ತೆ ವಾಪಸ್ ಒಳಗಡೆ ಹೋಗಿ ಅವ್ರಿಗೆ ಅಲ್ಲೆಲ್ಲ ಕಾಯಿಸ್ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಗಿದ್ದಾಡ್ಕೊಂಡು ಅವ್ರು ಹೋಗೋ ತನಕ ಇದ್ಬಿಟ್ಟು ನಾನು ದೇವಸ್ಥಾನಕ್ಕೆ ಬರುವಷ್ಟರಲ್ಲೇ 8 ಗಂಟೆ ಹತ್ರ ಆಗೋಯಿತು. ಕತೆ ಓದೋದು ಮಹಾಮಂಗಳಾರತಿ ಎಲ್ಲ ಕೂಡ ಆಗೋಗಿತ್ತು. ನಾವು ಬಂದ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡೆ ಅಷ್ಟೇ. ನೋಡಿ ಚೆನ್ನಾಗೇ ಕಾಣಿಸ್ತಿಲ್ಲ. ಏನಾಯ್ತು ಒಳಗಡೆ ಸರೌಂಡಿಂಗ್ ಪೂರ್ತಿ, ಆ ಸರೌಂಡಿಂಗ್ ಪೂರ್ತಿ ತುಂಬಿಟ್ಟಿರ್ತಾರೆ ಜನ. ಅಷ್ಟು ಪೂರ್ತಿ ತುಂಬಿ ಒಳಗಡೆ ಕೂಡ ನಿಂತಿರ್ತಾರೆ. ಅಷ್ಟು ರಶ್ ಆಗಿರ್ತಾರೆ ಮಹಾಮಂಗಳಾರತಿಲಿ. ಆವಾಗಲೇ ಹೇಳಿದ್ದೆಲ್ಲ ಫುಲ್ ರಶ್ ಇರ್ತಾರೆ. ವೀಡಿಯೋ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಫುಲ್ಲು ರಶ್ ಆಗಿಬಿಡ್ತಾರೆ, ಅಷ್ಟೊಂದು ರಶ್ ಇರ್ತಾರೆ. ಬಟ್ ನಾನು ಬರುವಷ್ಟರಲ್ಲಿ ಮಹಾಮಂಗಳಾರತಿ ಎಲ್ಲ ಆಗಿ ಆಲ್ರೆಡಿ ಪ್ರಸಾದನೇ ಕೊಡ್ತಾಯಿದ್ರು. ಹಾಗಾಗಿ ಎಲ್ಲರೂ ಮಹಾಮಂಗಳಾರತಿ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ಹೊರಟೋಗೋರೆ. ನಂದು ಕೂಡ ಪೂಜೆ ಆಯಿತು. ನನ್ನ ಮಗಳು ಅವಳು ಇವಾಗ ಬರ್ತಾಯಿದ್ದೀನಿ ಅಂತ ಫೋನ್ ಮಾಡಿದ್ರು. ಹಂಗಾಗಿ ಅವಳು ಬಂದ್ಬಿಟ್ಟು ಅವಳದು ಪೂಜೆ ಆದಮೇಲೆ ಹೊರಟ್ರಾಯ್ತು. ಇನ್ನು ಮನೆಗೆ ಹೋಗಿ ಏನು ಮಾಡಬೇಕು ಅಂತ ಹೇಳಿ ಕೂತಿದ್ದೀನಿ. ನನ್ನ ಮಗ ಬಂದು ಪ್ರಸಾದ ಕೊಟ್ಟವ್ರೆ. ಪ್ರಸಾದ ನಾನು ಬರ್ತಾನೆ ತಿನ್ಕೋ ಬರ್ಕೋಬೇಕಂತೆ. ಅವನು ಇನ್ನೂ ಓದಕ್ಕೆ ಕುತ್ಕೊಂಡಿಲ್ಲ ಇವತ್ತು ನನ್ನ ಮಗ. ನನಗೆ ಆರಾಗಿರೋ ಪೋಣಿಸ್ಕೊಡ್ತು. ಇವಾಗ ದೇವಸ್ಥಾನಕ್ಕೆ ಬಂದೈತೆ. ಮಂಗಳಾರತಿ ಮುಗ್ದಿದ್ರು ಕೂಡ ಜನ ಏನು ಕಡಿಮೆ ಆಗಿಲ್ಲ. ಈಗ 3ನೇ ಸಾರಿ ಅರ್ಚನೆ ಮಾಡ್ತಾ ಇರೋದು.
ಎಲ್ರಿಗೂ ಒಟ್ಟಿಗೆ ಮಾಡ್ಕೊಳ್ಳಲ್ಲ, ಒಂದಿಷ್ಟಿಷ್ಟು ಜನಕ್ಕೆ ಅಂತ ಅರ್ಚನೆ ಮಾಡಿ ಅವ್ರ ಪೂಜೆ ಸಾಮಾನೆಲ್ಲ ಪೂಜೆ ಮಾಡಿ ಮಂಗಳಾರತಿ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಅರ್ಚಕರು ಬಂದುಬಿಟ್ಟು ನಮ್ಮ ಮನೆ ಪಕ್ಕದಲ್ಲೇ ಇರೋದು. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ಕತೆ ತುಂಬ ಚೆನ್ನಾಗಿ ಹೇಳ್ತಾರೆ. ಪೂಜೆ ಎಲ್ಲ ನೀಟಾಗಿ ಮಾಡಿಕೊಡ್ತಾರೆ. ಬಟ್ ಏನು ಮಾಡೋದು, ನಾನು ಆದರೆ ಇವತ್ತು ಮಹಾಮಂಗಳಾರತಿ ಆಗಿ ಅವ್ರ ಕತೆ ಓದೋದು ಎಲ್ಲನೂ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನಾನೇ ಕತೆ ಕೇಳೋಕ್ಕಾಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಬೆಟರ್ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ, ಆಯಿತಾ? ಇವಾಗಲೂ ಪೂಜೆ ನಡೀತಾ ಇದೆ. ಬಂದವ್ರಿಗೆ ಅರ್ಚನೆ ಮಾಡಿ ಒಂದೊಂದು ಅರ್ಚನೆ ಇಳಿಸ್ಬಿಟ್ಟು ಅರ್ಚನೆ ಮಾಡಿ ಪೂಜೆ ಮಾಡಿ ಕಳಿಸ್ತಾ ಇದ್ದಾರೆ. ನನ್ನ ಮಗಳು ಎಷ್ಟೊತ್ತಿಗೆ ಬರ್ತಾಳೋ ನೋಡಬೇಕು. ಅವ್ಳು ಬಂದಮೇಲೆ ನಾನು ಹೊರಡೋಕ್ಕಾಗೋದು. ನನ್ನ ಮಗಿನ ಉಪವಾಸ ಐತೆ ಇವತ್ತು. ಅದೂ ಏನು ತಿಂದಿಲ್ಲ, ಏನು ಕುಡಿಯಲ್ಲ. ಮಂಗಳವಾರ ಬಿದ್ದಾಗ ಇವಾಗ ಬಂತು ಪೂಜೆ ಎಲ್ಲ ಆಗೋಗಿತ್ತು. ಇಟ್ಕೊಳ್ತಾರೆ ಇದಕ್ಕೆ. ಏನು ಪೂಜೆ ಎಲ್ಲ ಮುಗಿಸ್ಕೊಬಂದು ಮಳೆ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯ್ತು. ಅಲ್ಲೇ ಜೋರು ಸ್ಟಾರ್ಟ್ ಆಗೋಯ್ತು. ಒಂದು 10 ನಿಮಿಷ ಕೂತಿದ್ದು ಹಂಗೂ ಕಡಿಮೆ ಆಯ್ತದೆ ಅಂತ ನೋಡ್ದವು. ಕಡಿಮೆ ಆಗುವಂಗೆ ಏನು ಕಾಣಿಸ್ತಾ ಇಲ್ಲ, ಕುದುರ್ತಾನೆ ಐತೆ. ಇನ್ನಿಲ್ಲೇ ಕೂತ್ಕೊಂಡ್ರೆ ಸರಿ ಹೋಗಲ್ಲ ಅಂತೇಳಿ ಮನೆಗೆ ಬಂದ್ಲು. ಹೊತ್ತಾಗಿ ಬಂದು ಬಂದರು. ಏನು ಮಾಡೋಕ್ಕಾಗಲ್ಲ. ಇವಾಗ ಚೌತಿ ಪೂಜೆ ಎಲ್ಲ ಮುಗೀತು. ಅಡುಗೆ ಮನೆ ನೋಡಿ ಸಂಪ್ಳ ರೊಟ್ಟಿ ಎಲ್ಲ ಪ್ರಸಾದ ಎಲ್ಲ ಮಾಡಿಕೊಂಡು ಎಲ್ಲ ಗಲೀಜಾಗೈತೆ. ಇವಾಗ ಸ್ವಲ್ಪ ರೈಸ್ಗೆ ಇಟ್ಬಿಟ್ಟು ಸಾಂಬಾರು ಐತೆ ಅವರಿಗೆ ರೈಸ್ ಮಾಡಿಬಿಟ್ಟು ಮುದ್ದೆ ತಿಂತೀನಿ ಅಂದ್ರೆ ಒಂಚೂರು ಮುದ್ದೆ ಮಾಡಿಕೊಟ್ಬಿಟ್ಟು ನನಗೇನು ಮಾಡ್ಕೊಳ್ಳೋಂಗಿಲ್ಲ. ನನಗೆ ದೇವ್ರಿಗೆ ಇಲ್ಲಿ ನೈವೇದ್ಯಕ್ಕೆ ಅಂತ ಹೇಳಿ ಮಾಡಿದ್ನಲ್ಲ ಸಿಹಿ ಅವಲಕ್ಕಿ. ಖುಷಿ ಒಂದು 10 ನಿಮಿಷ ಸುಮ್ಮನೆ ಇರ್ತೀಯ ಮಗನೇ. ಸಿಹಿ ಅವಲಕ್ಕಿ ಕಲಸಿದ್ನಲ್ಲ ಅದೇನೇ ಇದೆ, ಅದೇನೇ ಆಗುತ್ತೆ. ನಾನು ಚೌತಿ ದಿನ ಅಂದರೆ ಉಪವಾಸ ಇದ್ದಂಥ ಚೌತಿ ದಿನ ಬೇಯಿಸಿರುವಂಥ ಪದಾರ್ಥ ಏನೂ ಕೂಡ ತಿನ್ನೋದಿಲ್ಲ. ಹಂಗಾಗಿ ಬೆಲ್ಲ, ಬಾಳೆಹಣ್ಣು, ಅವಲಕ್ಕಿ, ಕಾಯಿ ತುರಿ, ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಲ್ಲ ಅದನ್ನೇ ತಿನ್ಕೊಳ್ಳೋದು ಅಷ್ಟೇ ಇವಾಗ ನನ್ನ ಫುಡ್ಡು. ಇನ್ನೇನು ತಿನ್ನಲ್ಲ. ಬೇಯಿಸಿರೋ ಪದಾರ್ಥ ಅಂತೂ ಏನು ಮುಟ್ಟಲ್ಲ ಇವತ್ತು ಅಷ್ಟೇ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ಖುಷಿ ಸರಿ ಓಕೆ ಓಕೆ ಹಿಂಗೆ ಅಂತವನೇ ದೇವಸ್ಥಾನದಿಂದ ಕಂಡ್ರಿ ನನಗೆ. ಓಕೆ ಕೂಲ್ ಡೌನ್ ಅಂತಾನೆ ನನಗೆ. ಏನು ಟೆನ್ಷನ್ ಮಾಡ್ಕೊಂಡು ಕುಣಿತಾ ಇರೋಳಂಗೆ. ಇನ್ನೂ ಟೈಮ್ ಇದೆ. ಈಗ ಬಂದು 8:30. ಇನ್ನು ಚಂದ್ರ ಕಾಣೋದು ಎಷ್ಟೊತ್ತಿಗೆ ನೋಡಬೇಕು? 9 ಗಂಟೆಗೆ 9:30. ಚಂದ್ರನ ಮಳೆ ಬೇರೆ ಬರ್ತೈತೆ. ಚಂದ್ರನ ದರ್ಶನ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತಿಗೆ ಆಗುತ್ತೆ ಅಂತ. ಚಂದ್ರನ ದರ್ಶನ ಆಗೋ ತನಕ ತಿನ್ನೋಂಗಿಲ್ಲ. ಅಲ್ಲಿ ತನಕ ಇರೋದು. ಇಷ್ಟೊತ್ತು ತನಕನೇ ಇದ್ದೀವಿ. 1:30-2 ಗಂಟೆ ಟೈಮೆಲ್ಲ ಯಾವ ಲೆಕ್ಕ ಅಲ್ವಾ? ಐ ಆಮ್ ಫುಲ್ ಎನರ್ಜಿ ಗರ್ಲ್, ಯುನೋ ಅಲ್ವೇನ್ರಿ? ಹಾಂ ತಾನೇ? ನನಗೆ ತುಂಬ ಎನರ್ಜಿ ಐತೆ ತಾನೇ? ಹೇಳಿ ಏನಾರವ? ಹಾಂ ಏನ್ರಿ? ಏನು? ನಾನು ಫುಲ್ ಎನರ್ಜಿ ಗರ್ಲ್ ತಾನೇ? ಹಾಂ ಫುಲ್ ಸ್ಟ್ರಾಂಗ್ ವುಮೆನ್ ನಾನು. ಏನು ಹೇಳಿ? ಏನು ಹೇಳ್ರಿ? ಹಾಂ ಏನು ಹೇಳಿ? ಫುಲ್ ಸ್ಟ್ರಾಂಗ್ ವುಮೆನ್ ನಾನು. ಈಗ